ಇವಾಗ ಫೈನಲ್ ಎಲ್ಲಿದ್ದೀವಿ ಗೊತ್ತಾ? ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಉಡಾಗೆಗೆ. ಇವಾಗ ನಾವು ಎಲ್ಲಿ ಬಂದಿದೀವಿ ಅಂದ್ರೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದೀವಿ. ಇವಾಗ ದರ್ಶನ ಎಲ್ಲ ಆಯ್ತು. ಇವಾಗ ಇಲ್ಲೇ ಪಕ್ಕದಲ್ಲಿ ಸಾಲೂರು ಮಠ ಅಂತ, ಅಲ್ಲಿಗೆ ಹೋಗೋಣ. ಇವಾಗ ಬನ್ನಿ ನೋಡಿ, ಇವಾಗ ಇಲ್ಲೇ ತೋರಿಸ್ತೀನಿ. ಮಹದೇಶ್ವರನ ವಿಗ್ರಹ ಅಲ್ಲಿದೆ ನೋಡಿ. ಮಹದೇಶ್ವರ ಟೆಂಪಲ್ ಇಲ್ಲಿದೆ, ಮರಗಳಿಂದ ಮುಚ್ಕೊಬಿಟ್ಟಿದೆ. ಇಲ್ಲಿಂದ ಜಸ್ಟ್ ಏನೊಂದು ಟೆಂಪಲ್ ಇನ್ 500 ಮೀಟರ್ಸ್ ಎಂಟ್ರೆನ್ಸ್ ಇದು. ಹೊರಗಡೆ ಹೋಗೋಣ ಬನ್ನಿ. ಗೈಸ್, ಇವಾಗ ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಬಂದಿದೀವಿ, ಬನ್ನಿ ಎಕ್ಸ್ಪ್ಲೋರ್ ಮಾಡೋದು ಇವಾಗ. ಗೈಸ್ ಬನ್ನಿ ಇವಾಗ ಒಳಗಡೆ ಹೋಗೋದ, ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಒಳಗಡೆ ಹೋಗಿ. ಏನಾಯ್ತು, ಊರಿದ್ದಂಗೆ ಐತೆ ಹೆಂಗೋ. ಮಠಕ್ಕೆ ಹೆಂಗ್ ಹೋಗ? ಇಲ್ಲೇ ಇದೆ ನೋಡಿ ಇಲ್ಲಿ ಸಾಲೂರು ಮಠಕ್ಕೆ ದಾರಿ ಅಂತ. ಸ್ಟ್ರೈಟು ಈ ಕಡೆ ಹೋಗ್ಬಿಡಿ, ಸ್ಟ್ರೈಟ್ ಹಿಂಗೆ ಬರುತ್ತಾ ಗೈಸ್. ಇಲ್ಲಿಂದ ಒಂದು 500 ಮೀಟರ್ಸ್ ಅಲ್ಲಿ ಎಂಟ್ರೆನ್ಸ್ ಇಂದ ಇಲ್ಲಿಗೆ ಬಂದ್ರೆ ಈ ತರ ಸಿಗುತ್ತೆ ನೋಡಿ, ಆರ್ಚು. ನೋಡೋಣ, ಹೋಗೋದ. ನಾವು ಫಸ್ಟ್ ಟೈಮ್ ಬರ್ತಿರೋದು. ಈ ತರ ಆರ್ಚ್ ಸಿಗುತ್ತೆ, ನೋಡೋದ ಇಲ್ಲಿ ಐತೆ ಅಂತ. ಇಲ್ಲಿಗೆ ಯಾವಾಗ್ಲೂ ಒಂದ್ಸಲ ಬಂದಿದೀವಿ ಕಣ. ಇದು ಕಣ ಇದು. ನೋಡಿ ಸೀದಾ ಇದು ಒಳ್ಳೆ ವ್ಯೂ ಆ ಕಡೆ ಈ ಕಡೆ. ವಾಯ್ಸ್ ಏನವರು ಜಿಂಗಲಕ್ಕ ವಾಯ್ಸು. ಇದೇ ಕಣ, ಅದಾವ ಬಂದಿದೀವಿ ಕಣ ಇಲ್ಲಿಗೆ ಒಂದ್ಸಲ. ನೋಡಿ ಇದು ಲೆಫ್ಟ್ ಸೈಡ್ ಅಲ್ಲಿ ಏನ್ ನೋಡ್ತಿದಾರಲ್ಲ, ಇದೆ ಮಠ. ಏನ್ 1 ಕಿಲೋಮೀಟರ್ ಆಗೋದಷ್ಟೇ ಆರ್ತಿ. ಒಳ್ಳೆ ಮಂತ್ರಾಲಯ ಇದ್ದಂಗೆ ಐತಲ್ಲ. ಓ, ಇಲ್ಲಿ ಪಾರ್ಕಿಂಗಾ? ವಾಹನ ನಿಲುಗಡೆ ಸ್ಥಳ. ಇಲ್ಲಿ ಒಂದು ಪಾರ್ಕಿಂಗ್ ಮಾಡಿ ಒಳಗಡೆ ಹೋಗೋಣ ಬನ್ನಿ. ಏನಪ್ಪಾ ಅಂದ್ರೆ ಬೇಜಾರಿ, ಲಗೇಜ್ಗಳೆಲ್ಲ ಎತ್ಕೋಗ್ಬೇಕು ಗೈಸ್. ಇದಿಲ್ಲ ಇಲ್ಲ, ನನ್ನ ಮಗ ಹಿಡಿತಿದೆ, ಇದೆಯಾ ತಾನೆ? ಬರೀ ಇಂಥದೆಯ. ಒಳ್ಳೆ ಮಿನಿ ಮಂತ್ರಾಲಯ ಇದೆ ಹಂಗೈತೆ. ಒಳಗಡೆ ಹೋಗೋಣ. ನೋಡಿ ಸಂಗೀತ ಇದೊಂಥರ ಮಿನಿ ಮಹದೇಶ್ವರ ಬಿಟ್ಟು ವಿಡಿಯೋ ಅಲ್ಲ ಇದಂತ ತಲೆ ಕೆಡ್ಸ್ಕೊಬಿಡಿ, ಇದೇ ಮಾಡ್ಕೋಬಹುದು. ಕಡಿಮೆ ಸುತ್ತ ನೋಡಿ. ಬನ್ನಿ ಹೋಗೋಣ ಮುಂದೆ. ಮಾದಪ್ಪ ಬಂದು ಜಾಲದ ಮರದ ಹತ್ರ ಸ್ಲಿಪ್ಪರ್ ಬಿಟ್ಟಿದ್ದ ಜಾಗ ಐತೆ ಅಲ್ಲಿ.
ಅದು ರಾಗಿ ಕಲರ್ ನೋಡಿ ಇದು ನೋಡಿ ನೋಡಿ ಹೌದು ಸ್ಲಿಪ್ಪರ್ ಇದು. ಹೇಳಿ. ಆನೆ ತಲೆ ದಿಂಬ್ಲಿ ಮಲಗಿದ್ಬಿಟ್ಟು ಹ್ಮ್. ಆನೆ ಸುಂಡ್ರ ನೆಳ್ಳು ಮಾಡ್ಕೊಂಡು ಮಲಗಿದ್ಬಿಟ್ಟು ದಿಮ್ ಮಾಡ್ಕೊಂಡು ಇಲ್ಲಿ ಬಂದು ಪದ ಊರಿ ರಾಗಿ ಬೀಸ್ಬಿಟ್ಟು ಇದು ಜಾಲದ ಮರ ತಂದು ಯಾವಾಗ್ಲೂ ಇಲ್ಲಿ ಸ್ಥಿರವಾಗಿರ್ಲಿ ಅಂದು ಇದ್ ನಿಂದ್ಬಿಟ್ಟು ಮಾದಪ್ಪನಿಗೆ ಗುರು ಬಂದು ಲಿಂಗ ಕಟ್ಟಿ ಮಾದಪ್ಪನ ಅಲ್ಲಿ ಕೊಂಡಾಕಿ ನಡುಮಲೆಯಲ್ಲಿ ನೆಲೆಸ್ಬಿಟ್ಟು ಅಲ್ಲಿ ಹುತ್ತದೊಳಗಿದ್ದು ಅದು ಆಲಿಂಬಡಿ ದುಂಜಗೌಡನ ಸಹ ಬಂದು ಹಾಲ್ ಕರೆದು ಅಲ್ಲಿ ಪಥ್ಯ ಮಾಡಿದ್ರು ಆನೆ ದುಂಜಗೌಡ ಅಷ್ಟೇ ನಾವು ಕಲ್ತಿರ್ದ ಅಷ್ಟಪ್ಪ. ಇದು ಜಾಲದ ಮರ ಆ ಮಾದಪ್ಪ ತಂದು ನೆಟ್ಟಿದ್ದು ಮರ ಅದು ಅವ್ರು ತಂದು ನೆಟ್ಟದ್ದು. ಅದು ಅದು ಸ್ಲಿಪ್ಪರ್ ಅವ್ರದೇನ ಅದು ಅವ್ರದೇ ಅದು ಇನ್ನು ತಿರುವಾಕೊಂಡು ಅದೇ ಅಷ್ಟೇ. ಇದು ರಾಗಿ ಕಲ್ಲು ರಾಗಿ ಕಲ್ಲ. ಮಾದಪ್ಪ ರಾಗಿ ಬೀಸುದು ಹೌದು. ಸುತ್ತೂರು ಮಟ್ಲಿ ಹಾ ಸರಿ. ಸುತ್ತೂರು ಮಠ ರಾಗಿ ಬೀಸುತ್ತೆ. ಹಾ ಸರಿ ಗೈಸ್, ಇವಾಗ ಅಲ್ಲಿಂದ ಆಚೆಗೆ ಬಂದೆ. ಇವಾಗ ಇಲ್ಲಿ ಒಂದು ಹೊರಗಡೆ ಬಂದ ತಕ್ಷಣ ಈ ತರ ಏನೋ ಇದೆ, ಪಾಠಶಾಲೆ, ಮಕ್ಳ ಒಳಗೆ ಪಾಠ ಹೇಳ್ಕೊಡೋದು. ಹಿಂದೆ ಅಲ್ಲ ಐತಲ್ಲ ಅದು, ಇಲ್ಲಿ ನೋಡಿ ಇಲ್ಲ ಒಂದು ಟೆಂಪಲ್, ಅಲ್ಲಿ ನೋಡಿ ಮಕ್ಳುಗಳು ಐತೆ ಲೈನ್ ಆಗಿ ಊಟ ಮಾಡ್ಕೊಂಡು ಹೋಗ್ತಿದಾರೆ ಅಲ್ಲಿ. ಗೈಸ್ ಇವಾಗ ಎಲ್ಲ ಮುಗ್ಸೈತೆ, ಇವಾಗ ಹೊರಗಡೆ ದರ್ಶನ ಗಿರ್ಶನ ಎಲ್ಲ ಮಾಡಿ ಇವಾಗ ಏನೋ ಕೋಡಿಗೆ ಏನದು, ಇವಾಗ ಅಲ್ಲಿಗೆ ಹೋಗ್ತಿದೀವಿ. ಇಲ್ಲೇ ರೋಡ್ ಸ್ಟ್ರೈಟ್ ಇದೆ ನೋಡಿ, ಇಲ್ಲೇ ಮುಂಗಡೆ. ಅದರಿಂದ ಏನ್ ಎಷ್ಟು ಕಿಲೋಮೀಟರ್ ಐತೆ ಮಚ್ಚಿ ಇಲ್ಲಿಂದ? ಇಲ್ಲ ಮತ್ತೆ ಎಷ್ಟು ಕಿಲೋಮೀಟರ್ ಐತೆ ಇಲ್ಲಿಂದ? 1.1 ಕಿಲೋಮೀಟರ್. ಕೋಡ್ಗಲ್ಲ ಮಲೆಗೆ ಹೆಂಗೋಣ ಮುಂದೆ ಲೆಫ್ಟ್ ಹೋಗುತ್ತಾ? ಹಿಂಗೂ ಹೋಗಲ್ವಾ? ಹಿಂಗೂ ಹೋಗಲ್ಲ. ಹಾ ಓ ಸರಿ ಅಣ್ಣ. ವಯಸ್ಸು ಹಂಗಲ್ಲ, ರಾಂಗ್ ರೋಡ್ ಬಂದ್ಬಿಟ್ಟಿದೆ ನಾವು. ಈ ಮ್ಯಾಪ್ನ ನಂಬ್ಕೊಂಡು ಯಾವ್ದೇ ಕಾರಣಕ್ಕೂ ಬರಕ್ ಹೋಗ್ಬಿಟ್ಟು ನಾವತ್ತಾಗ ಈ ಗಾಡಿನ ಆಫ್ ರೋಡ್ ಮಾಡ್ಕೊಬಿಟ್ಟಿದೀವಿ. ಬರೀ ರೋಡಲ್ಲಿ ಹೊಡೆದಿರೋದಕ್ಕಿಂತ ಆಫ್ ರೋಡಲ್ಲಿ ಹೊಡೆದಿರೋದೇ ಜಾಸ್ತಿ ಗಾಡಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬಂದು ನಾವು ಅದೇ ರೂಟ್, ಹಿಂಗೆ ಬಂದಿದ್ ರೂಟಲ್ಲಿ ರಿಟರ್ನ್ ತಗೊಳ್ಳಿ. ಇಲ್ಲ ಇಲ್ಲೇ ಬಂದಿದ್ದೆ ಫಸ್ಟ್ ಲೆಫ್ಟ್ ತಗೋಬೇಕು. ನೋಡಿ ಲೆಫ್ಟ್ ತಗೊಳ್ಳಿ. ನೋಡಿ ಹೋಗೋಣ. ಓಹೋ ಏನ್ ಬಂದ ತಕ್ಷಣ ಲೆಫ್ಟ್ ಒಳ್ಳೆ ವ್ಯೂ ಕಾಣಿಸ್ಬಿಡ್ತು. ಓ ಇದು ಆಫ್ ರೋಡಿಂಗ್ ಐಸ್. ಇದು ಏನ ಹೋಗ ರೋಡ್ ಎಲ್ಲ ಹೋಗಿ ಆಫ್ ರೋಡಿಂಗ್ ಸಿಗುತ್ತೆ ನೋಡಿ. ಚಿತಾಲ್ ಪತಾಲ್ ಏನಿದೆ ಸಿಗೋದು ಅದೆಲ್ಲ ಒಂದು ತಾರ್ ಹಾಕಕ್ಕಾಗಲ್ಲ ಇವರು. ಇದಕ್ಕೆ ನೋಡಿದ್ರೆ ಹುಂಡಿ ದುಡ್ಡೆಲ್ಲ ಟ್ರಸ್ಟಿಗೆ ಹೋಯ್ತು, ಅಲ್ಲಿಗೆ ಹೋಯ್ತು ಅಂತ ಹೇಳ್ತಾರೆ. ನೋಡಿದ್ರೆ ಬರೀ ಆಫ್ ರೋಡಿಂಗ್ ಎಲ್ಲ. ಓ ಇಲ್ಲೇನ್ ಸ್ಟಾರ್ಟ್ ನೋಡಿ. ಕಲ್ಲುಗಳು ಬತ್ತು ಅಂದ್ರೆ ಯಾವುದೋ ಒಂದು ಮಳೆ ಬತ್ತು ಅಂತ ಅರ್ಥ. ಗುಡ್ಡ ಹತ್ಬೇಕು. ಹತ್ಬೇಕಾ? ಯಾವ್ದಿದ ಈ ಕಡೆನಾ? ಯಾಕಡೆನಾ? ಮನೆ ಮಾದೇಶ್ವರ ಕೊಡಿಗಲ್ಲು ಬೆಟ್ಟಕ್ಕೆ ದಾರಿ ಈ ಕಡೆ. ಐಸ್ ಹಿಂಗೆ ನೋಡಿ, ಇಲ್ಲಿ ಫಸ್ಟ್ ರೈಟ್, ಇಲ್ಲಿ ಈ ಕಲ್ಲುಗಳು ಬಿಟ್ಟ ಮೇಲೆ
ಏನ್ ನಾವೇನ್ ಎಕ್ಸ್ಪಲ್ಸ್ ತರ ಮಾಡ್ಕೊಡ್ತೀವಿ ಏನಿದು? ಈಗ ಮತ್ತೆ ಇನ್ನೊಂದು ಆಫ್ ರೋಡಿಂಗ್ ಅಡ್ಡಿ ಅದೇ ಕೆಳಗಡೆ ಓ ಹೋ, ಹೋ, ಹೋ. ಹೋ, ಹೋ. ಬೆಂಕಿ ಇದೆ guys, ಇದು ಬೆಂಕಿ ಆಫ್ ರೋಡಿಂಗ್ ಇದು ಎಲ್ಲ ಸೊ ಓ ಹೋ, ಹೋ. ಎಲ್ಲಿ ಓ ಅಲ್ಲೆಲ್ಲ ಐತಲ್ಲೋ ಇವಾಗ ಹೆಂಗೆ 2 ರೂಟ್ ಐತೆ ಯಾವ್ದು ರೂಟ್ ಚೆನ್ನಾಗಿದೆ ಗೊತ್ತಿದೆ ಅಂತ ಮಚ್ಚ ಅಲ್ಲಿಗೊಂಡು ಹೋಗಕ್ ಆಗತ್ತೇನಾ ಹೌದಾ ನನಗೆ ದಾರಿಯಲ್ಲಿ ಕಾಣಿಸ್ತಿದ್ದೆ ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೆ ವಾ ಇದೆಲ್ಲ ಕಣ ಇದು ಮನೆಗೆ ಹೋಗುತ್ತೆ ಮನೆಗೆ ಹೋಗುತ್ತೆ ಕಣ ಅದು ಇದು ಇದೆಲ್ಲ ಕಣ ಅದು ಏನೋ ಕೋಡ್ಗಲ್ ಮಾಡೋಣ ಅದಾ ಇಲ್ಲಿ ಕೋಡ್ಗಲ್ ಮಲೆಯಲ್ಲಿ ಐತೆ ಹೆಂಗೆ ನಡ್ಕೋಬೇಕಾ ಓ ಟೈಮ್ ಆಗುತ್ತೆ ಹಾ ಅಲ್ಲಿ ಗಂಟೆ ಹತ್ಬೇಕು ನೋಡಿ ಝೂಮ್ ಮಾಡ್ಬಿಡು ಅಲ್ಲಿ ಗಂಟ ಹಾ ಮಂಡ್ಯ ಎಂತದ ತಮ್ಮ ಎಂತದ ಹೌದಾ ಲೇಟ್ ಆಗುತ್ತದ ಎಲ್ಲಿ ಅಲ್ಲಿ ಅಲ್ವಾ ಓ ನೀವೇ ಬೆಲೆ ಇಲ್ದಂಗೆ ಹೇಳ್ತೀರ ಅಲ್ಲಿ ಗಂಟ ಇಲ್ಲಿಂದ ಹಂಗೆಲ್ಲ ಹೋಗ್ಬೇಕು ಆಗುತ್ತೆ ಸಂಜೆ ಆಗುತ್ತೆ ಹಾ ನಿಮ್ ಮನೆ ಅದು ಅದೇ ಏನ್ ಇಲ್ಲೇ ಕೆಲ್ಸನಾ ಏನ್ ತೋಟ ಐತೆ ಏನು ಜಮೀನು ಏನ್ ಬೆಳಿತೀರಾ ಬಿಡಿ ಬರ್ತೀವಿ ಯಜಮಾನ್ರೆ A few moments later. ಗೈಸ್ ಬನ್ನಿ ಇದ್ಯಾವ್ದು ಬೆಟ್ಟ ಮಚ್ಚ ಹಾ ಕೋಡ್ಗಲ್ ಮಲೆ ಇದು ಬೆಟ್ಟ ಅಲ್ಲ ಅಲ್ಲಿ ಅದ್ರ ಬಗ್ಗೆ ಒಂಚೂರು ನಮ್ಮ ಮಾದಪ್ಪ ಅವರು ಯಾರು ತದ ನಿಮ್ಮ ಹೆಸರು ಹಾ ಮಾದೇವ್ ಅವ್ರ ಬಗ್ಗೆ ಒಂಚೂರು ಹಿಸ್ಟ್ರಿ ತಿಳ್ಕೊಳ್ಳೋಣ ಬನ್ನಿ ಹಾ ಹೇಳಿ ತದ ಅದು ಮಾದೇಶ್ವರ ಬಂದಾಗ ಹಾ. ನಗಾರಿ ಆಟ ಆಡ್ಕೊಂಡು ಜೋಡಿಸಿದ್ರು ಹಾ. ಅದು ಇನ್ನೂ ಆಗಲಿ ಯಾವ್ದೋ ಒಂದು ಕಲ್ಲಾಟ ಆಡ್ರೆ ಹಾ. ಮಾದೇಶ್ವರನ ಹಾ. ಜೋಡಿಸ್ದಾಗೆ ಹಾಗೆ ಹಂಗೆ ಇರ್ತದೆ ಹಾ. ಬೇಗ ಭಕ್ತಾದಿಗಳಿಗೆ ಬಂದ್ಕೊಂಡಿರ್ತಾರೆ ಹಾ. 77 ಬೆಟ್ಟದ ಮೇಲೆ ಒಂದೊಂದು ದೇವದಿದೆ ಹಾ. ಇದು ಕೂರ್ಗಲ್ಲು ಹ್ಮ್. ಆ ಕಡೆ ಮೈಲ್ ಬೆಟ್ಟ ಹ್ಮ್. ಆ ಕಡೆ ಪಾದ್ಯದ ಹ್ಮ್. ಈ ಕಡೆ ತವಸದೆ ಕಮ್ಮನಪುರಿ ಹ್ಮ್. ಈಗ ಸಂಕಮ್ಮ ಹ್ಮ್. ಕತ್ರಿ ಬೆಟ್ಟ ಹ್ಮ್. ಹಿಂಗೆ ಸುತ್ತುವರಪ್ಪ 77 ಬೆಟ್ಟ 77 ಬೆಟ್ಟ ಐತೆ ಅದೇ ಹೆಸರುಗಳು ಏನಾರು ಗೊತ್ತಾ ಅದೇ ಹೇಳ್ತಿದ್ವಾ 77 ಬೆಟ್ಟದಲ್ಲಿ ಹೇಳಿದ್ರಿ ಒಂದ್ 10 ಬೆಟ್ಟದ ಹೇಳಿ ಅಲ್ಲಿ ಇರ್ತದೆ ಅದೇ ನಿಮಗ್ ಗೊತ್ತಿರೋದು ಇಷ್ಟು ಮೇನ್ ಹಾ, ಹಾ, ಹಾ 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 ಹಾ. ಎಂತದ ಅದು ಓ ಇದಾ ಅದಾದ್ಮೇಲೆ, ಹಾ ಹಾ ಅಷ್ಟೇ. ಮತ್ತೆ ಅಲ್ಲಿ ಬೆಟ್ಟ ಹತ್ತದಿಕ್ಕೆ ಎಲ್ಲಿ ಅಲ್ಲಿ ಕಾಣಿಸ್ತೈತಲ್ಲ ಹಾ, ಅಲ್ಲಿಗೆ ಹೋಗ್ಬೇಕಾ ಹಾ, ಅಲ್ಲಿ ಝೂಮ್ ಮಾಡೋ ಮತ್ತೆ ಹಂಗೆ ಅಲ್ಲಿ ನೋಡು ಬಾವುಟ ಕಾಣಿಸ್ತೈತಲ್ಲ ಅಲ್ಲಿ ಹಾ. ಇಲ್ಲಿಂದ ಹೋಗ್ಬೇಕು ನೋಡಿ guys, ಹಾ, ಇಲ್ಲಿ ಇನ್ನೊಂದು ರೋಡ್ ಐತಲ್ಲ ಹಂಗೆ ಹೋಗಿ ಹಂಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಮತ್ತೆ ಹೋಗ್ತಾರೆ. ಇನ್ನೇನಪ್ಪ ಅಷ್ಟು ನಾವು ಅಷ್ಟೇ ಅಷ್ಟೇ ಸರಿ ತಾತ ಸರಿ ತಿಳ್ಕೊಂಡ್ರಲ್ಲ ಇವಾಗ ನಾವು ಹೋಗ್ತಿದೀವಿ ಇನ್ನೊಂದು ಪ್ಲೇಸು ಅದು ಫುಲ್ಲು ಸೈಕ್ ಪ್ಲೇಸ್ ಅನ್ಕೋಬಿಡಿ ಬನ್ನಿ ಇವಾಗ ಅದು ಇವಾಗ ಹೇಳದ ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ಬಿಟ್ಟು ಇವೇನಾರು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾನೆ ವ್ಲಾಗ್ ಪಾರ್ಟ್ 1 ನೆಕ್ಸ್ಟ್ ಪಾರ್ಟ್ 2 ಸಿದ್ಧತೆ ಮಾಡೋಣ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನ